ಶ್ರೀಗುರುಭ್ಯೋ ನಮಃ. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಮಾಧ್ಯಾದಿಪರದೇಶಪರಪ್ರದಂ. ಶ್ರೀಮದ್ವಾದಶ ಸ್ತೋತ್ರ ತೃತೀಯ ಸ್ತೋತ್ರದಲ್ಲಿ 4ನೇ ಪದ್ಯ. ಶೃಣುತಾಮಲಸತ್ಯವಚಃ ಪರಮಂ ಶಪಥೇರಿತಮುಚ್ಛ್ರಿತ ಬಾಹುಯುಗಂ. ನ ಹರೇಃ ಪರಮೋ ನ ಹರೇ ಸದೃಶಃ ಪರಮಃ ಸತು ಸರ್ವಚಿದಾತ್ಮಗಣಾತ್. ಶೃಣುತಾಮಲಸತ್ಯವಚಃ ಪರಮಂ ಶಪಥೇರಿತಮುಚ್ಛ್ರಿತ ಬಾಹುಯುಗಂ. ನ ಹರೇಃ ಪರಮೋ ನ ಹರೇ ಸದೃಶಃ ಪರಮಃ ಸತು ಸರ್ವಚಿದಾತ್ಮಗಣಾತ್. ಶೃಣುತ ಅಮಲ ಸತ್ಯವಚಃ ಶೃಣುತಾಮಲ ಸತ್ಯವಚಃ ಪರಮಂ ಶಪಥಾ ಈರಿತಂ ಉಚ್ಛ್ರಿತ ಬಾಹುಯುಗಂ. ನ ಹರೇಃ ಪರಮಃ ನ ಹರೇಃ ಸದೃಶಃ ಪರಮಃ ಸಹ ತು ಸರ್ವಚಿದಾತ್ಮಗಣಾತ್. ಅಂದರೆ ಮಹಾಭಾರತದಲ್ಲಿ ಒಂದು ವಾಕ್ಯ ಬರುತ್ತದೆ, ಸತ್ಯಂ ಸತ್ಯಂ ಪುನಃಸತ್ಯಂ ಉದ್ಧೃತ್ಯ ಭುಜಮುಚ್ಯತೆ ವೇದಶಾಸ್ತ್ರಾತ್ ಪರಂ ನಾಸ್ತಿ ನ ದೈವಂ ಕೇಶವಾತ್ ಪರಂ, ಹಾಗೆ ಅಂತ. ಅಂದರೆ ಸತ್ಯಂ ಸತ್ಯಂ ಪುನಃಸತ್ಯಂ 3 ಬಾರಿ ಸತ್ಯ 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 ಅಂತ ಆ ಶ್ಲೋಕದಲ್ಲಿ ವೇದವ್ಯಾಸರು ಹೇಳಿದ್ದಾರೆ. ಅದನ್ನು ಹೇಗೆ ಹೇಳ್ತಾರೆ? ಉದ್ಧೃತ್ಯ ಭುಜಂ, 2 ಕೈಯನ್ನು ಆಕಾಶಕ್ಕೆ ಮೇಲಕ್ಕೆ ಎತ್ತಿ ಹೇಳ್ತಾರಂತೆ. ನಾನು ಹೇಳೋದು ಸತ್ಯ. ಈಗ ಕೋರ್ಟರೆಲ್ಲ ಹೇಳ್ತಾರೆ ನೋಡಿ, ಪುಸ್ತಕ ಮುಟ್ಕೊಂಡು ಹೇಳ್ತಾರೆ ಸತ್ಯ ಸತ್ಯ ಅಂತ. ಅದೇ ಥರ 2 ಕೈಯನ್ನು ಆಕಾಶಕ್ಕೆ, ಹಿಂದಿನ ಕಾಲ ಪದ್ಧತಿ ಅದು. ಶಪಥ ಮಾಡುವುದಾದರೆ 2 ಕೈಯನ್ನು ಮೇಲಕ್ಕೆ ಎತ್ತಿ ಹೇಳೋದು, ನಾನು ಹೇಳೋದು ಸತ್ಯ, ನಾನು ಹೇಳೋದು ಸತ್ಯ, ನಾನು ಹೇಳೋದು ಸತ್ಯ ಅಂತ. ಏನು? ವೇದಶಾಸ್ತ್ರಾತ್ ಪರಂ ನಾಸ್ತಿ, ವೇದಶಾಸ್ತ್ರಕ್ಕಿಂತ ದೊಡ್ಡದಾದ ಪರಮಾತ್ಮನನ್ನು ತಿಳಿಸಿಕೊಡುವ ಮತ್ತೊಂದು ಶಾಸ್ತ್ರ ಇಲ್ಲ. ಪರಮಾತ್ಮನನ್ನು ತಿಳಿಸಿಕೊಡುವ ಶಾಸ್ತ್ರದಲ್ಲಿ ಅಗ್ರಗಣ್ಯವಾದದ್ದು, ಶ್ರೇಷ್ಠವಾದದ್ದು ಅಂದರೆ ಅದು ವೇದಶಾಸ್ತ್ರ. ಒಂದು. ಎರಡನೆಯದು ನ ದೈವಂ ಕೇಶವಾತ್ ಪರಂ, ಕೇಶವನಿಗಿಂತ ಮತ್ತೊಂದು ಸರ್ವೋತ್ತಮನಾದ ದೇವತೆ ಇಲ್ಲ. ಹಾಗೆಂತ ಈ 2 ವಿಚಾರವನ್ನು ಕೂಡ, ಅಂತಹ ಕೇಶವನನ್ನು ತಿಳಿಸಿಕೊಡುವುದೇ ವೇದಶಾಸ್ತ್ರ. ಅದರಿಂದ ಅದು ಪರಮವಾಗಿದೆ, ಶ್ರೇಷ್ಠವಾಗಿದೆ. ಈ ವಿಚಾರ ಸತ್ಯ 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 ಅಂತ ವೇದವ್ಯಾಸರು 2 ಭುಜವನ್ನು ಕೂಡ ಎತ್ತಿ ಹೇಳಿದ ಮಾತು ಅಂತ ಅದನ್ನು ಸಮರ್ಥನೆ ಮಾಡ್ತಾ ಇದ್ದಾರೆ ಶ್ರೀಮದಾಚಾರ್ಯರು ಈ ಶ್ಲೋಕದಲ್ಲಿ. ಪರಮಾತ್ಮನೇ ಸರ್ವೋತ್ತಮನಾಗಿದ್ದಾನೆ ಹಾಗೆ ಅಂತ. ಉಚ್ಛ್ರಿತ ಬಾಹುಯುಗಂ. ಉಚ್ಛ್ರಿತ ಅಂದರೆ ಮೇಲಕ್ಕೆ ಎತ್ತಿದ 2 ಬಾಹು, ಅಂದರೆ 2 ತೋಳುಗಳನ್ನು ಆಕಾಶಕ್ಕೆ ಮೇಲೆ ಎತ್ತಿ ಹೇಳೋದು. ಕ್ರಿಯಾ ವಿಶೇಷಣಂ ಶಪಥೇನ, ಇದನ್ನು ಶಪಥ ಅಂತ ಕರೀತಾರೆ. ಈ ವಿಚಾರವನ್ನು ಈ ರೀತಿಯಾಗಿ ಮಾಡೋದನ್ನು ಶಪಥ, ಪ್ಲೆಡ್ಜ್ ಅಂತ ಕರೀತಾರೆ. ಇಂಗ್ಲೀಷಲ್ಲಿ ಏನು ಪ್ಲೆಡ್ಜ್ ಅಂತೀವಿ ಅದು. ಇತ್ಯೇವಂ ಸತ್ಯಂ ಸತ್ಯಂ ಪುನಃಸತ್ಯಂ ಇತ್ಯೇವಂ ರೂಪ ಶಪಥೇನ ಸಹ ಈರಿತಂ ಉಚ್ಚಾರಿತಂ, ಈ ರೀತಿಯಾಗಿ ಹೇಳಲ್ಪಟ್ಟದ್ದು. ಏನು ಅಂತ? ಪರಂ ವೇದಾದಪ್ಯುತ್ತಮಂ, ವೇದಾದಿಗಳಿಗಿಂತಲೂ ಉತ್ತಮನಾಗಿದ್ದಾನೆ. ಅಮಲಂ ಸತ್ಯವಚಃ ನ ವಿದ್ಯತೆ ಮಲಂ ಯಸ್ಮಿನ್, ಯಾವ ಗ್ರಂಥಗಳಲ್ಲಿ, ಯಾವ ಪರಮಾತ್ಮನಲ್ಲಿ ದೋಷಗಳೇ ಇಲ್ಲ ಅಂತ ನಿರ್ಮಲವಾದ. ಇತಿಹಾಸ ಪುರಾಣ ಪಂಚಮೋ ವೇದಾನಾಂ ವೇದ ಇದು ಪ್ರಸಿದ್ಧ ಪಂಚಮ ವೇದಾತ್ಮಕ. ಅದರಿಂದ ವೇದಗಳೂ ನಿರ್ಮಲ, ಆ ವೇದಗಳು ತಿಳಿಸಿಕೊಡುವ ಪರಮಾತ್ಮನು ಕೂಡ ನಿರ್ಮಲನೇ ಆಗಿದ್ದಾನೆ, ದೋಷ ಇಲ್ಲದವನಾಗಿದ್ದಾನೆ. ಅದರಿಂದ ವೇದಕ್ಕೆ ಇತಿಹಾಸ ಪುರಾಣಗಳನ್ನು ಕೂಡ 5ನೇ ವೇದ ಅಂತ ಪರಿಗಣಿಸಿದ್ದಾರೆ. ಅದರಿಂದ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತ 4 ಪ್ರಸಿದ್ಧವಾದ ವೇದಗಳು. 5ನೇ ವೇದ ಯಾವುದು? ಇತಿಹಾಸ, ರಾಮಾಯಣ ಮಹಾಭಾರತ ಅಂತ ಏನು ಕರಿತೀವಿ, ಪುರಾಣಗಳು. ಇದು ಕೂಡ 5ನೇ ವೇದ ಅಂತ ಪ್ರಸಿದ್ಧ ಇದೆ. ಈ 5 ವೇದಗಳು ಕೂಡ ಅದು ವೇದಕ್ಕೆ ಅನುಗುಣವಾಗಿಯೇ ಇದೆ, ವೇದದ ವ್ಯಾಖ್ಯಾನ ರೂಪವಾಗಿದೆ. ಅದರಿಂದ ಈ 5 ಕೂಡ ವೇದ ಅಂತ ಕರೀತಾರೆ. ಚೆನ್ನಾಗಿ ಪರಮಾತ್ಮನನ್ನು ತಿಳಿಸಿಕೊಡುತ್ತದೆ. ಅದರಿಂದ ಹೇಗೆ ಅದು ನಿರ್ಮಲವಾಗಿ ಇರುತ್ತದೋ ಅದೇ ರೀತಿಯಾಗಿ ವೇದ ಪ್ರತಿಪಾದ್ಯನಾದ ಪರಮಾತ್ಮನು ಕೂಡ ನಿರ್ಮಲನಾಗಿದ್ದಾನೆ, ಯಾವ ದೋಷವೂ ಇಲ್ಲದವನಾಗಿದ್ದಾನೆ, ಅವನೇ ಸರ್ವೋತ್ತಮನಾಗಿದ್ದಾನೆ ಅಂತ ಅರ್ಥ. ಕಿಂ ತತ್ ನ ದೈವಂ ಕೇಶವಾತ್ ಪರಂ ಇತ್ಯೇತತ್. ಅಲ್ಲ, ಪರಮಾತ್ಮನ ಕೇಶವನಿಗಿಂತ ದೊಡ್ಡವರು ಯಾರು ಇಲ್ಲ ಅಂದರೆ ಏನರ್ಥ ಇದು? ಹಾಗೆಂದರೆ ಹರಿಹಿ ಸರ್ವಚಿದಾತ್ಮಗಣಾತ್,
ಚಿದಾತ್ಮ ಅಂದರೆ ಜೀವರು ಅಂತ ಚೇತನರು ಅಂತ ಅರ್ಥ, ಜೀವರು ಅಂತ. ಆ ಎಲ್ಲ ಚೇತನರಿಗಿಂತ, ಚೇತನರ ಗುಂಪು ಏನಿದೆ, ಆ ಎಲ್ಲ ಚೇತನರಿಗಿಂತ ಪರಮಾತ್ಮ ಏನಾಗಿದ್ದಾನೆ? ಶ್ರೇಷ್ಠನಾಗಿದ್ದಾನೆ. ಅಚೇತನ ವರ್ಗಾಚ್, ಇಲ್ಲಿ ಬರೀ ಚೇತನ ವರ್ಗವನ್ನೇ ಹೇಳಿದ್ದಾರೆ ಅಂತ ಅಷ್ಟೇ ನಿಲ್ಲಿಸ್ಕೋಬಾರ್ದು. ಸ್ಕೋಪನ್ನು ಸ್ವಲ್ಪ ವೈಡನ್ ಮಾಡಿ ಅಂತಾರೆ ವ್ಯಾಖ್ಯಾನದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಚೇತನ ಇರ್ಬೋದು, ಅಚೇತನ ಇರ್ಬೋದು, ಜೀವ ಇರ್ಬೋದು, ಜಡ ಇರ್ಬೋದು. ಈ ಎರಡಕ್ಕಿಂತಲೂ ಕೂಡ ಪರಮಃ ಅತ್ಯುತ್ಕೃಷ್ಟ, ಪರಮಾತ್ಮ ಏನಾಗಿದ್ದಾನೆ? ಅತ್ಯುತ್ಕೃಷ್ಟನಾಗಿದ್ದಾನೆ. ಹರೇಹೇ ಸಕಾಶಾತ್ ಪರಮಃ ಉತ್ಕೃಷ್ಟ ನಾಸ್ತಿ. ಸರಿ, ಎಲ್ಲರಿಗಿಂತಲೂ ಪರಮಾತ್ಮ ಉತ್ಕೃಷ್ಟನಾಗಿದ್ದಾನೆ. ಪರಮಾತ್ಮನಿಗಿಂತಲೂ ಬೇರೆ ಯಾರಾವುದು ಉತ್ಕೃಷ್ಟರಾದವರು, ಶ್ರೇಷ್ಠರಾದವರಿದ್ದಾರೋ? ಹಾಗೆಂದರೆ ನ ಹರೇಹೇ ಪರಮಃ, ಪರಮಾತ್ಮನಿಗಿಂತ ಉತ್ತಮರಾದವರು ಯಾರೂ ಇಲ್ಲ. ಸರಿ, ಉತ್ತಮರಾದವರು ಯಾರೂ ಇಲ್ಲ, ಸಮಾನರಾದವರು ಯಾರಾದಿದ್ದಾರಾ? ಹಾಗೆ ಅಂದರೆ ನ ಹರೇಹೇ ಸದೃಶಃ, ಪರಮಾತ್ಮನಿಗೆ ಸಮವಾಗಿ ಇರುವವರು ಕೂಡ ಯಾರೂ ಇಲ್ಲ ಅಂತ ಅರ್ಥ. ತಥಾಚ ಹರೇಹೇ ಪರಮಃ ನಾಸ್ತಿ ಹರೇಹೇ ಸದೃಶಃ ಅಪಿ ನಾಸ್ತಿ. ದೇವರಿಗಿಂತ ಅಧಿಕರಾದವರು ಯಾರಿಲ್ಲ, ಉತ್ತಮರು ಯಾರಿಲ್ಲ, ಸಮಾನರಾದವರು ಯಾರಿಲ್ಲ. ಸತು ಹರಿರೇವ ಸರ್ವಚಿದಾತ್ಮಗಣಾತ್ ಪರಮಃ, ಚೇತನರಿಗಿಂತಲೂ ವಿಲಕ್ಷಣನಾಗಿ ಉತ್ತಮನಾಗಿರತಕ್ಕವ ಗುಣಗಳಿಂದ ಪರಮಾತ್ಮನೇ ಆಗಿದ್ದಾನೆ ಅಂತ ನಾವು ತಿಳಿಯಬೇಕು. ಅಂತ ಶ್ರೀಹರಿಯನ್ನು ಸತತವಾಗಿ ಧ್ಯಾನ ಮಾಡಬೇಕು ಅಂತ ಇಂದಿನ ಶ್ಲೋಕದಿಂದ ಅದನ್ನು ಇಟ್ಕೋಬೇಕು. ಶೃಣುತಾಮಲ ಸತ್ಯವಚಃ ಪರಮಂ ಶಪಥೇರಿತಮುಚ್ಛ್ರಿತ ಬಾಹುಯುಗಂ ನ ಹರೇಃ ಪರಮೋ ನ ಹರೇ ಸದೃಶಃ ಪರಮಃ ಸದು ಸರ್ವಚಿದಾತ್ಮಗಣಾತ್. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇ ನಮಃ.